ಆಹಾರ ಪ್ರಿಯರಿಗೆ ಬಿಗ್ ಶಾಕ್ ಕೊಡುವಂತಹ ಸುದ್ದಿ ಇದು. ಇಡ್ಲಿ ಪ್ರಿಯರಂತೂ ನೋಡಲೇಬೇಕು. ಬಟಾಣಿ ಪ್ರಿಯರು ಕೂಡ ಇದನ್ನು ನೋಡಿ ಎಚ್ಚೆತ್ತುಕೊಳ್ಬೇಕು. ಯಾಕೆಂದ್ರೆ ಇಡ್ಲಿ ತಯಾರಿ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡ್ತಾ ಇದ್ದು ಕ್ಯಾನ್ಸರ್ ಭೀತಿ ಶುರುವಾಗಿದೆ. ಇತ್ತ ಬಟಾಣಿಯಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶಗಳಿವೆ ಅನ್ನುವಂಥದ್ರ ಬಗ್ಗೆ ಆಘಾತಕಾರಿ ವಿಚಾರಗಳು ಹೊರಬೀಳ್ತಾ ಇವೆ. ಇಡ್ಲಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರು, ಅನಾರೋಗ್ಯ ಪೀಡಿತರಿಗೆ ಇದುವೇ ಆರೋಗ್ಯಕರವಾದ ಆಹಾರ. ವೈದ್ಯರು ಕೂಡ ರೋಗಿಗಳಿಗೆ ಇಡ್ಲಿ ತಿನ್ನುವಂತೆ ಹೇಳೋದು ಎಲ್ರಿಗೂ ಗೊತ್ತಿರುವ ಸಂಗತಿ. ಹೀಗಿರುವಾಗ ಇದೇ ಇಡ್ಲಿ ಸುತ್ತ ಇದೀಗ ಆತಂಕಕಾರಿ ವಿಷಯವೊಂದು ಗಿರಕಿ ಹೊಡೆಯುತ್ತಿದೆ. ರಸ್ತೆ ಬದಿಗಳಲ್ಲಿ ಸಿಗುವ ಫುಡ್ಗಳ ಮೇಲೆ ಕಣ್ಣಿಟ್ಟಿದ್ದ ಆರೋಗ್ಯ ಇಲಾಖೆ ಒಂದಿಷ್ಟು ಕಡೆಗಳಿಂದ ಆಹಾರದ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಿತ್ತು. ಅದರಲ್ಲಿ ಇಡ್ಲಿ ಸ್ಯಾಂಪಲ್ಗಳ ವರದಿಯೇ ಬೆಚ್ಚಿ ಬೀಳಿಸುವಂತಿವೆ. ಪ್ಲಾಸ್ಟಿಕ್ ಕವರ್ ಬಳಕೆಯಿಂದ ಇಡ್ಲಿಯಲ್ಲಿ ಹಾನಿಕಾರಕ ವಸ್ತು ಕಂಡು ಬಂದಿದ್ಯಂತೆ. ಇದು ಕ್ಯಾನ್ಸರ್ಗೆ ದಾರಿ ಮಾಡಿಕೊಡುತ್ತೆ ಅಂತ ತಜ್ಞರು ಆತಂಕ ಹೊರಹಾಕಿದ್ದಾರೆ. ಈ ವಿಷಯ ಗೊತ್ತಾಗಿದ್ದೇ ತಡ ನಿನ್ನೆಯಿಂದಲೂ TV9 ಅಭಿಯಾನ ಮೂಲಕ ಆರೋಗ್ಯ ಅಧಿಕಾರಿಗಳ ವೇಗದ ಕೆಲಸಕ್ಕೆ ಚುರುಕು ಮುಟ್ಟಿಸಿದೆ. TV9 ಬಿಗ್ ಇಂಪ್ಯಾಕ್ಟ್. ಬೆಂಗಳೂರಿನಲ್ಲಿ ಆಪರೇಷನ್ ಇಡ್ಲಿ. ಹೋಟೆಲ್ಗಳ ಮೇಲೆ ಅಧಿಕಾರಿಗಳ ರೇಡ್, ಇಂಚಿಂಚು ಶೋಧ. ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಸಂಬಂಧ TV9 ನಿರಂತರವಾಗಿ ವರದಿ ಪ್ರಸಾರ ಮಾಡಿದ್ದೇ ತಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಂದು ಕೂಡ ಆಪರೇಷನ್ಗೆ ಇಳಿದಿದ್ದಾರೆ. ನಗರದ ಹಲವು ಕಡೆ ಹೋಟೆಲ್ಗಳಲ್ಲಿ ತಪಾಸಣೆಗಿಳಿದ ಅಧಿಕಾರಿಗಳು ಇಡ್ಲಿಗೆ ಕವರ್ ಬಳಕೆ ಮಾಡ್ತಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಿದ್ರು. TV9 ಅಭಿಯಾನಕ್ಕೆ ಸಾರ್ವಜನಿಕರು ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. TV9 ಜೊತೆ ಮಾತನಾಡಿದ ಸಾರ್ವಜನಿಕರು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಅಂದ್ರು. ಪ್ಲಾಸ್ಟಿಕ್ ಬ್ಯಾನ್ ಮಾಡೋವಾಗ ಬೇರೆಯವ್ರಿಗೆ ತೊಂದರೆ ಆಗಲ್ಲ, ಮತ್ತೆ ಇನ್ನೊಂದು ಪ್ರಾಣಿ ಅದು ಇದು ಬೇರೆಯವ್ರಿಗೆಲ್ಲ ತೊಂದರೆ ಆಗಲ್ಲ. ಸೊ ಬ್ಯಾನ್ ಮಾಡಿದ್ದು ಒಳ್ಳೇದು ಅನ್ಸುತ್ತೆ. ಹೋಟೆಲ್ ಮಾಲೀಕರು ಮಾತನಾಡಿ ನಾವು ಪ್ಲಾಸ್ಟಿಕ್ ಪೇಪರ್ ಹಾಕ್ತಿಲ್ಲ ಅಂದ್ರು. ಇಷ್ಟೇ ಅಲ್ಲ, ಈ ಬಗ್ಗೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಕೆಲಸ ಮಾಡ್ಲಿ ಅಂದ್ರು. ಪೇಪರ್ ಹಾಕ್ತಾ ಇದಿಲ್ಲ, ನಾವು ಈ ಬಟನ್ ಹಾಕ್ತಾ ಇದೀವಲ್ಲ ಸರ್, ಚೇಂಜ್ ಮಾಡಿದ್ರೆ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ಎಲ್ರಿಗೂ ಒಳ್ಳೇದಾಗುತ್ತೆ ಸರ್. ನಾವು ಹೇಳ್ದೆ ಸರ್ಕಾರಕ್ಕೆ ಏನಾದ್ರೆ ಸ್ಟಾರ್ಟಿಂಗ್ ಬರ್ತಾ ಇದಲ್ಲ ಅವ್ರನ್ನ ಕಮ್ಮಿ ಮಾಡಿ ಅಲ್ಲಿಗೆ ಬಂದ್ ಮಾಡಿ, ಅವಾಗ ಎಲ್ರಿಗೂ ಅದು ಬರೋದಿಲ್ವಲ್ಲ, ಅದು ಕಮ್ಮಿ ಮಾಡ್ರೆ ಮತ್ತೆ ಯಾಕೆ ನಮ್ಮ ಹತ್ರ ಬರ್ತಾ ಇದಿಲ್ಲ. ನಾವು ಕೊನೆಗಿರೋರು ಕೆಳಗಿರೋರು ಬಿಟ್ಬಿಟ್ಟು ಕೊನೆಗಿರೋರು ಹೋಗಿದ್ರೆ ಏನ್ ಮಾಡೋಕ್ಕಾಗತ್ತಿಲ್ಲ. ಬೆಂಗಳೂರು ಮಾತ್ರವಲ್ಲ, ಜಿಲ್ಲೆಯಲ್ಲೂ TV9 ರಿಯಾಲಿಟಿ ಚೆಕ್ ಮಾಡಿದೆ. TV9 ಬಳಿ ಪ್ರತಿಯೊಬ್ಬರು ಕೂಡ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಿದ್ರೆ ಒಳ್ಳೆಯದು ಅಂತಿದ್ದಾರೆ. I feel the government has already implemented. ಇನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೆಲ್ತ್ ಇನ್ಸ್ಪೆಕ್ಷನ್ಸ್ ಆಗಾಗ ಮಾಡಿದ್ರೆ ಒಳ್ಳೇದಾಗುತ್ತೆ. ಕ್ಲಾತ್, ಇದು ಕಾಟನ್ ಕ್ಲಾತ್ ಇಲ್ಲ ಪ್ಲಾಂಟೇನ್ ಲೀವ್ಸ್ ಹಾಕಿದ್ರು ತುಂಬಾ ಒಳ್ಳೇದಾಗುತ್ತೆ. ಸೊ ಇದೊಂದು ಒಳ್ಳೆಯ ವಿಷಯವನ್ನು ತೆಗೆದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ. ಅದೇ ರೀತಿ ಈಗ ನೋಡಿದಾಗ ಕೆಲವು ಕಡೆಗಳಲ್ಲಿ ಇದನ್ನು ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು, ಮತ್ತೆ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕೆಂಬಂತ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಇದನ್ನು ನೋಡಿ ಬಹಳ ಖುಷಿ ಆಯಿತು. ಈಗ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡ್ತಿರೋದು ತುಂಬಾ ಸ್ವಾಗತಾರ್ಹ. ನಾನು ಇದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಆದರೆ ಎಲ್ಲನೂ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಬೇಕು. ನೀರಿನ ಬಾಟ್ಲಾಗಲಿ ಅಥವಾ ಕಾಫಿ ಕುಡಿಯೋ ಕಪ್ಗಳಾಗಲಿ, ಪೇಪರ್ ನೋಟ್ಗಳಾಗಲಿ ಎಲ್ಲನೂ ಸಹಿತ ಬ್ಯಾನ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್, TV9.